ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಷಭ ರಾಶಿಯು ರಾಶಿ ಚಕ್ರದ 2ನೇ ರಾಶಿಯಾಗಿದ್ದು, ಇದರ ಅಧಿಪತಿ ಸೌಂದರ್ಯ, ಐಶ್ವರ್ಯ ಮತ್ತು ಕಲೆಯ ಸಂಕೇತವಾದ ಶುಕ್ರ ಗ್ರಹ ಆಗಿದ್ದಾನೆ. ಶುಕ್ರನ ಪ್ರಭಾವದಿಂದಾಗಿ ಈ ರಾಶಿಯ ವ್ಯಕ್ತಿಗಳು ಸ್ವಾಭಾವಿಕವಾಗಿಯೇ ಅತ್ಯಂತ ಶಾಂತ ಸ್ವಭಾವದವರು, ಕಲಾ ಪ್ರೇಮಿಗಳು, ವ್ಯವಹಾರ ಚತುರರು, ಕಠಿಣ ಪರಿಶ್ರಮಗಳು ಹಾಗೂ ಜೀವನದಲ್ಲಿ ಭೌತಿಕ ಸುಖ ಸಂಪತ್ತನ್ನು ಬಯಸುವ ಸೌಮ್ಯ ಸ್ವಭಾವದವರು ಆಗಿರ್ತಾರೆ. ಪ್ರಸ್ತುತ ಗುರುಗ್ರಹ ಮತ್ತು ಶುಕ್ರನ ಸ್ಥಾನ ಬದಲಾವಣೆಗಳು ಹಾಗೂ ಶನಿದೇವನ ನಕ್ಷತ್ರ ಸಂಚಾರದ ಪ್ರಭಾವದಿಂದಾಗಿ ವೃಷಭ ರಾಶಿಯವರ ಜೀವನದಲ್ಲಿ ಒಂದು ಕಡೆ ಸುಖ ಸಂತೋಷ, ಆಸ್ತಿ ಖರೀದಿ ಮತ್ತು ಸುಂದರ ದಿನಗಳು ಎದುರಾಗ್ತಾ ಇದ್ರೆ, ಮತ್ತೊಂದೆಡೆ ನಿಮ್ಮ ಅತಿಯಾದ ನಂಬಿಕೆ ಮತ್ತು ಉದಾಸೀನದ ಕಾರಣದಿಂದಾಗಿ ಕಣ್ಣೀರು ಹಾಕುವಂತಹ ಅಥವಾ ದೊಡ್ಡ ಆಘಾತವನ್ನು ತಂದುಕೊಡುವಂತಹ 3 ಪ್ರಮುಖ ಘಟನೆಗಳು ಸಂಭವಿಸುವ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇವೆ. ಮೊದಲನೇದಾಗಿ ವೃಷಭ ರಾಶಿಯವರು ಮುಂಬರುವ ದಿನಗಳಲ್ಲಿ ಎದುರಿಸಬೇಕಾದ ಅತ್ಯಂತ ಗಂಭೀರವಾದ ಸಮಸ್ಯೆ ಯಾವುದಪ್ಪ ಅಂದರೆ, ಆಪ್ತ ಸ್ನೇಹಿತರು ಅಥವಾ ನೆರೆಹೊರೆಯವರಿಂದ ಉಂಟಾಗುವ ವಿಶ್ವಾಸ ದ್ರೋಹ. ನೀವು ಸ್ವಭಾವತಃ ಇತರನ್ನ ಅತಿ ಬೇಗನೆ ನಂಬುವ ಗುಣದವರಾಗಿದ್ದು, ನಿಮ್ಮ ಈ ಮುಗ್ಧತೆಯನ್ನು ದುರುಪಯೋಗಪಡಿಸಿಕೊಳ್ಳೋದಕ್ಕೆ ಕೆಲವು ಸ್ವಾರ್ಥಿ ವ್ಯಕ್ತಿಗಳು ಹೊಂಚು ಹಾಕ್ತಾ ಇರ್ತಾರೆ. ನಿಮ್ಮ ವೈಯಕ್ತಿಕ ಅಥವಾ ವೃತ್ತಿಪರ ರಹಸ್ಯಗಳನ್ನು ಅತ್ಯಂತ ಆಪ್ತರೆಂದು ಭಾವಿಸಿ ಇತರರಿಗೆ ಹಂಚಿಕೊಳ್ಳುವಂತಹ ಮುಂಬರುವ ದಿನಗಳಲ್ಲಿ ಅವರೇ ನಿಮ್ಮ ಬೆನ್ನಿಗೆ ಇರಿಯುವ ಅಥವಾ ಸಮಾಜದಲ್ಲಿ ನಿಮ್ಮ ಹೆಸರನ್ನು ಕೆಡಿಸುವ ಸಾಧ್ಯತೆ ಇದೆ. ಕಚೇರಿಯಲ್ಲಿ ನಿಮ್ಮ ಕಠಿಣ ಶ್ರಮದ ಕ್ರೆಡಿಟನ್ನು ಮತ್ತೊಬ್ಬರು ಕಸಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ಇದು ನಿಮ್ಮ ಆಂತರಿಕ ಬೇಸರವನ್ನು ಮತ್ತು ಕಣ್ಣೀರನ್ನು ಹೆಚ್ಚಿಸುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೀವು ಈ ಸಮಯದಲ್ಲಿ ಯಾರನ್ನು ಕೂಡ ಕುರುಡಾಗಿ ನಂಬಾರದು ಮತ್ತು ನಿಮ್ಮ ಯೋಜನೆಗಳನ್ನು ಸಂಪೂರ್ಣವಾಗಿ ಗುಪ್ತವಾಗಿ ಇಡಬೇಕು. 2ನೆಯ ಪ್ರಮುಖ ಘಟನೆ ನಿಮ್ಮ ಕೌಟುಂಬಿಕ ವಲಯದಲ್ಲಿ ಎದುರಾಗುವ ಸಣ್ಣ ಪುಟ್ಟ ಆಸ್ತಿ ವಿವಾದಗಳು ಅಥವಾ ಹಳೆಯ ಕಹಿ ಘಟನೆಗಳ ಮರುಕಳಿಸೆ ಆಗಿರುತ್ತೆ. ವೃಷಭ ರಾಶಿಯವರು ಕುಟುಂಬದ ಶಾಂತಿಗಾಗಿ ಎಷ್ಟೋ ಬಾರಿ ತಮ್ಮ ಸ್ವಂತ ಹಿತಾಸಕ್ತಿಗಳನ್ನು ತ್ಯಾಗ ಮಾಡ್ತಾರೆ. ಆದರೆ ಈ ಅವಧಿಯಲ್ಲಿ ಗ್ರಹಗಳ ಅಶುಭ ದೃಷ್ಟಿಯಿಂದಾಗಿ ರಕ್ತ ಸಂಬಂಧಿಗಳಲ್ಲಿಯೇ ಹಣಕಾಸಿನ ವಿಷಯಕ್ಕೆ ಅಥವಾ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ದೊಡ್ಡ ಮಟ್ಟದ ಭಿನ್ನಾಭಿಪ್ರಾಯಗಳು ಮೂಡಬಹುದು. ನೀವು ಎಷ್ಟು ನ್ಯಾಯಯುತವಾಗಿ ಪ್ರಯತ್ನ ಮಾಡ್ತಿರ್ಬೋದು, ಇಂಥ ಸೂಕ್ಷ್ಮ ಸಮಯದಲ್ಲಿ ಆವೇಶಕ್ಕೆ ಒಳಗಾಗದೆ ನ್ಯಾಯಾಲಯದ ಮೆಟ್ಟಿಲೇರುವ ಮುನ್ನ ಹಿರಿಯರ ಸಮ್ಮುಖದಲ್ಲಿ ಸಂಧಾನದ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋದಕ್ಕೆ ಪ್ರಯತ್ನಿಸೋದು ಸೂಕ್ತವಾಗಿರುತ್ತೆ. ಇಲ್ಲದಿದ್ದರೆ ಸಂಬಂಧಗಳು ಶಾಶ್ವತವಾಗಿ ಕಳೆದು ಹೋಗುತ್ತೆ. 3ನೆಯ ಆಘಾತಕಾರಿ ಘಟನೆ ಅಂದರೆ ನಿಮ್ಮ ಆರ್ಥಿಕ ಉದಾಸೀನತೆ ಹಾಗೂ ಐಷಾರಾಮಿ ವಸ್ತುಗಳ ಮೇಲಿನ ಅನಾವಶ್ಯಕ ಖರ್ಚುಗಳಿಂದ ಉಂಟಾಗುವ ಆರ್ಥಿಕ ಬಿಕ್ಕಟ್ಟಾಗಿರುತ್ತೆ. ಶುಕ್ರನ ಪ್ರಭಾವದಿಂದಾಗಿ ನಿಮಗೆ ದುಬಾರಿ ವಸ್ತುಗಳನ್ನು, ಬಟ್ಟೆಗಳನ್ನು ಅಥವಾ ವಾಹನಗಳನ್ನು ಖರೀದಿಸುವ ಹಠಾತ್ ಆಸೆ ಉಂಟಾಗಬಹುದು. ಆದರೆ ನಿಮ್ಮ ಬಜೆಟನ್ನು ಮೀರಿ ಸಾಲ ಮಾಡಿ ಇಂತಹ ವಸ್ತುಗಳನ್ನು ಖರೀದಿಸಿದರೆ ಮುಂದಿನ ದಿನಗಳಲ್ಲಿ ತೀವ್ರವಾದ ನಗದು ಕೊರತೆಯನ್ನು ಎದುರಿಸಬೇಕಾಗಿ ಬರಬಹುದು. ಇದರೊಂದಿಗೆ ಬ್ಯಾಂಕಿಂಗ್ ವ್ಯವಹಾರಗಳನ್ನು ಮಾಡಬೇಕಾದಾಗ ಅಥವಾ ಯಾವುದೇ ಪ್ರಮುಖ ದಾಖಲೆಗಳಿಗೆ ಸಹಿ ಹಾಕಬೇಕಾದಾಗ ಪ್ರತಿಯೊಂದು ಸಾಲನ್ನು ಸರಿಯಾಗಿ ಓದದೆ ಸಹಿ ಮಾಡಬೇಡಿ. ಯಾಕೆಂದರೆ ಆನ್ಲೈನ್ ವಂಚನೆಗೆ ಅಥವಾ ಆರ್ಥಿಕ ನಷ್ಟಕ್ಕೆ ಒಳಗಾಗುವ ಭೀತಿ ಹೆಚ್ಚಾಗಿದೆ. ಆದರೆ ವೃಷಭ ರಾಶಿಯವರು ಕೇವಲ ಈ ಸವಾಲುಗಳನ್ನು ನೋಡಿ ಧೃತಿಗೆಡಬೇಕಾಗಿಲ್ಲ. ಯಾಕೆಂದರೆ ಇದೇ ಅವಧಿಯಲ್ಲಿ ನಿಮ್ಮ ರಾಶ್ಯಾಧಿಪತಿ ಶುಕ್ರನ ಪೂರ್ಣ ಅನುಗ್ರಹದಿಂದಾಗಿ ನಿಮ್ಮ ಜೀವನದಲ್ಲಿ ಕೆಲವು ಅದ್ಭುತವಾದ ಧನಾತ್ಮಕ ಬದಲಾವಣೆಗಳು ಹಾಗೂ ಸುವರ್ಣ ಅವಕಾಶಗಳು ಎದುರಾಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಸಂಬಳದ ಹೆಚ್ಚಳ, ಸ್ಯಾಲ್ರಿ ಹೈಕ್ ಅಥವಾ ಹೊಸ ಉದ್ಯೋಗದ ಹುಡುಕಾಟದಲ್ಲಿರುವವರಿಗೆ ಮಲ್ಟಿನ್ಯಾಷನಲ್ ಕಂಪನಿಗಳಿಂದ MNCಗಳಿಂದ ಅತ್ಯುತ್ತಮ ಆಫರ್ ಲೆಟರ್ ಸಿಗುವ ಶುಭ ಯೋಗ ಇದೆ. ನಿಮ್ಮ ಸೃಜನಶೀಲತೆ, ಕಲಾತ್ಮಕ ಕೌಶಲ್ಯಗಳಿಗೆ ಸಮಾಜದಲ್ಲಿ ದೊಡ್ಡ ಮಟ್ಟದ ಗೌರವ ಹಾಗೂ ಪ್ರಶಸ್ತಿಗಳು ಲಭಿಸುತ್ತೆ. ಹೊಸ ಮನೆ, ಜಮೀನು ಅಥವಾ ವಾಹನ ಖರೀದಿಸಬೇಕು ಅಂತ ಅಂದುಕೊಂಡವರ ಕನಸು ಈ ಅವಧಿಯಲ್ಲಿ ಯಾವುದೇ ಅಡೆತಡೆಯಿಲ್ಲದೆ ನನಸಾಗುತ್ತೆ. ಇನ್ನು ಪ್ರೀತಿ ಹಾಗೂ ವೈವಾಹಿಕ ಜೀವನದ ದೃಷ್ಟಿಯಿಂದ ಮುಂಬರುವ ದಿನಗಳು ಅತ್ಯಂತ ಮಧುರವಾಗಿರುತ್ತೆ. ಪ್ರೇಮಿಗಳ ನಡುವೆ ಇದ್ದಂತಹ ಹಳೆಯ ತಪ್ಪು ತಿಳುವಳಿಕೆಗಳು ದೂರವಾಗಿ ಸಂಬಂಧ ಮುಂದಿನ ಹಂತಕ್ಕೆ ಅಂದರೆ ವಿವಾಹದ ನಿರ್ಧಾರಕ್ಕೆ ತಲುಪುತ್ತೆ. ಇನ್ನು ತಂದೆಯ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗುವ ಸಾಧ್ಯತೆ ಇರುತ್ತೆ. ಆರೋಗ್ಯ ಹದಗೆಡುವ ಚಾನ್ಸಸ್ ಇರುತ್ತೆ. ಆದ್ದರಿಂದ ಎಚ್ಚರವಾಗಿರಬೇಕಾಗುತ್ತೆ. ಇನ್ನು ಈ ಸಮಯದಲ್ಲಿ ನೀವು ಮಾಡಬೇಕಾದ ಏಕೈಕ ಕೆಲಸ ಅಂದರೆ, ನಕಾರಾತ್ಮಕ ಪರಿಸ್ಥಿತಿ ಬಂದಾಗ ಯಾರನ್ನು ಕೂಡ ಕುರುಡಾಗಿ ನಂಬದೆ ಸ್ವಾವಲಂಬಿಯಾಗಿರೋದು, ಹಣಕಾಸಿನ ವೆಚ್ಚಗಳ ಮೇಲೆ ನಿಯಂತ್ರಣ ಸಾಧಿಸೋದು ಮತ್ತು
ಕುಟುಂಬದವರೊಂದಿಗಾಗಿ ಶಾಂತವಾಗಿ ವರ್ತಿಸೋದು, ಗ್ರಹಗಳ ಅಶುಭ ದೃಷ್ಟಿಯ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಮತ್ತು ಭಗವಂತನ ಕೃಪೆಗೆ ಪಾತ್ರರಾಗೋದಕ್ಕೆ ನಿರಂತರವಾಗಿ ಮಹಾಲಕ್ಷ್ಮಿ ಅಷ್ಟಕ ಪಠಿಸೋದು, ದುರ್ಗಾದೇವಿಯ ಆರಾಧನೆ ಮಾಡೋದು ಹಾಗೂ ಶುಕ್ರವಾರದ ದಿನ ಮುತ್ತೈದರಿಗೆ ತಾಂಬೂಲ ನೀಡೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಹಾಗೂ ಯಶಸ್ಸು ಶಾಶ್ವತವಾಗಿ ನೆಲೆಸುತ್ತೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನ ಸುಖಿನೋ ಭವಂತು.